ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಸಾಬಾ ನೆಕ್ ಡಿಸೈನನ್ನು ಕಟ್ಟಿಂಗ್ ಮಾಡೋದು ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ಫಸ್ಟಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ. ಬ್ಯಾಕ್ ಪಾರ್ಟಲ್ಲಿ ಲೆಂತ್ ತಗೊಳ್ಳೋಣ. ಫಸ್ಟಿಗೆ ಪೂರ್ಣ ಉದ್ದ 13.5 ಪ್ಲಸ್ 1 ಇಂಚ್ 14.5. ಹಿಂಭಾಗದ ಅಳತೆ ಫ್ರೆಂಡ್ಸ್ ಇದು 13.5 ಒಳಗೆ 1 ಇಂಚ್ ಸೇರಿಸಿ 14.5. ಆಮೇಲೆ ಶೋಲ್ಡ್ರ್ ಏನದ 5.5 ಇಂಚ. ಆಮೇಲೆ ಇಲ್ಲಿ ನಾವು ಶೋಲ್ಡ್ರ್ ಪಟ್ಟಿ 2.5 ಇಂಚ್ ತೊಗೊಳ್ಳೋಣ. ಶೋಲ್ಡ್ರ ಸ್ಮಾಲ್ ತೊಗೊಳ್ಳೋಣ. ಅಂದರೆ ನೆಕ್ ಬಿಡೋದಕ್ಕೆ ಇದಕ್ಕೆ ಯಾವಾಗಲೂ ಒಂದು 1/2 ಇಂಚಿನಷ್ಟು ಜಾಸ್ತಿ ತೊಗೊಂಡ್ರೆ ನಡೀತದೆ, ಯಾಕಂದರೆ ಇದು ಮಸಾಬಾ ನೆಕ್ ಡಿಸೈನ್ ಆಗಿರೋದ್ರಿಂದ. ಇಲ್ಲಿ 3 ಇಂಚ್. ಓಕೆ, ನೆಕ್ ಬಿಡ್ತು 3 ಇಂಚ್ ಅಂದರೆ ಟೋಟಲಿ ಶೋಲ್ಡ್ರ್ 5.5, ಶೋಲ್ಡ್ರ್ ಪಟ್ಟಿ 2.5 ಇಲ್ಲಿ ನೋಡ್ಬೋದು. ಆಮೇಲೆ ಬಗಲಿನ ಉದ್ದ 5.5 ಅಥವಾ 5.25 ಇಂಚ್ ತೊಗೊಂಡ್ರು ನಡೀತದೆ. 5.25 ಇಂಚ್ ತೊಗೊಂಡು ನಾನು. ಐದೂವರೆ 2.5 ಅಂದರೆ ಇದೇ ಅಳತೆ ಇಲ್ಲಿ ಹಾಕೋದು. ಆಮೇಲೆ ಎದೆ ಸುತ್ತಳತೆ 36 ಇಂಚ್ ಎದೆ ಸುತ್ತಳತೆ ಅದ ಫ್ರೆಂಡ್ಸ್. 36ರದ್ದು 4ನೇ ಭಾಗ 9 ಇಂಚ್. ಆಮೇಲೆ ಇಲ್ಲಿ ನಿಮ್ಮ ಮಾರ್ಜಿನ್ 1.5 ಅಥವಾ 2 ಇಂಚ್. ಇಲ್ಲಿನೂ ಕೂಡ ಸೊಂಟದ ಸುತ್ತಳತೆ 7 ಇಂಚ್ ಅದ. ಆಮೇಲೆ ಇಲ್ಲಿ 1 ಇಂಚ ಟಕ್ಸ್ ಸಂಬಂಧ ಇಲ್ಲಿ 2 ಇಂಚ ಮಾರ್ಜಿನ್. ಓಕೆ, ಇಲ್ಲೇನು ನಾವು ಗೆರೆ ಹಾಕೊಳ್ಳೋಣ. ಹಿಂದಿನ ಕೊರಳು 10 ಇಂಚ್. ಇಲ್ಲಿ ನಿಮಗೆ ಆ ಶೇಪ್ ಬೇಕಲ್ಲ, ಆ ಶೇಪ್ ನೀವು ಡ್ರಾ ಮಾಡ್ಕೋಬೋದು. ಇಲ್ಲಿ ನಾನು ರೌಂಡನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಶೇಪ್ ಸಂಬಂಧ ನಾವು 1.2 ತಗೋಬೋದು. ಇಲ್ಲಿನೂ ಕೂಡ ಈ ರೀತಿ ಈ ಸ್ಕೇಲನ್ನು ನೀವು ಅಡ್ಜಸ್ಟ್ ಮಾಡಬೇಕು ಫ್ರೆಂಡ್ಸ, ಈ ರೀತಿ. ಈಗ ನಮಗೀಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇದನ್ನು ನಾವೀಗ ಕಟ್ ಮಾಡ್ಕೊಳ್ಳೋಣ. ಅವ್ರದ್ದು ಬಗಲಿನ ಸುತ್ತಳತೆ ನೋಡ್ರಿ 8ವರೆಗೆ 1 ಪಾಯಿಂಟ್ ಕಡಿಮೆ ಅದ. ಅಂದರೆ ಇಲ್ಲಿ ನಮ್ಗೆ 1/2 ಇಂಚ್ ಹೋದ್ರೂ ಅವ್ರ ಪೂರ್ತಿ ಬಗಲಿನ ಸುತ್ತಳತೆ 8 ಇಂಚ್ ಅದ. ನಮಗೆ 8 ಇಂಚ್ ಕರೆಕ್ಟಾಗಿ ಬಂತು. 1 ಪಾಯಿಂಟ್ ಅಷ್ಟೇ ಕಡಿಮೆ ಅದ, ನಡೀತದೆ. ಯಾಕಂದ್ರೆ ನಾವು ಹೊಲಿಗೆ ಒಳಗೆ ಈ ರೀತಿ ಜಗ್ಗಿ ಅಟ್ಯಾಚ್ ಮಾಡೋದ್ರಿಂದ ಅದು ಅಗದಿ ಕರೆಕ್ಟಾಗಿ ಕೂಡ್ತದೆ. ಇಲ್ಲಿ ಕೊರಳನ್ನು ಕೂಡ ನಾವು ಕಟ್ ಮಾಡ್ಕೊಳ್ಳೋಣ. ಓಕೆ, ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ನಾನು ಫ್ರಂಟ್ ಪಾರ್ಟ್ ಒಳಗೆ ನಿಮ್ಗೆ ಪ್ರಿನ್ಸ್ ಕಟ್ ವಿತ್ ಡಿಸೈನ್ ತೋರಿಸ್ತೇನೆ ಫ್ರೆಂಡ್ಸ. ಇಲ್ಲಿ ಫಸ್ಟಿಗೆ ನಾವು ಕೆಳಗಿನ ಬಟ್ಟೆ ನೋಡ್ಕೋಬೇಕು, ಇದು ಕಡಿಮೆ ಅದ ಫ್ರೆಂಡ್ಸ. ಇಲ್ಲಿ ಒಂದು ನಾವು ಲೈನ್ ಹಾಕೊಳ್ಳೋಣ ಸ್ಟ್ರೈಟ. ಇಷ್ಟು. ಆಮೇಲೆ ಒಂದು 1/4 ಇಂಚಿನಷ್ಟು ಬಿಟ್ಟು ಒಂದು ಗೆರೆ ಹಾಕೊಳ್ಳೋಣ. ಇದು ಯಾಕಂದ್ರೆ ಗುಂಡಿ ಪಟ್ಟಿ ಮತ್ತು ಕಾಜ್ ಪಟ್ಟಿ ಸಂಬಂಧ. ಆಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಗೆರೆ ಹಾಕೊಳ್ಳೋಣ. ಫಸ್ಟಿಗೆ ಲೆಂತ್ ತಗೊಳ್ಳೋಣ. ಲೆಂತ್ ನಾವು ಹಿಂಭಾಗಕ್ಕೆ ಎಷ್ಟು ತೊಗೊಂಡಿದ್ದೀವಿ, 13.5 ಪ್ಲಸ್ 1 ಇಂಚ್ ಅಂದರೆ 14.5 ತೊಗೊಂಡಿದ್ದೀವಿ. ಇಲ್ಲಿ ಫ್ರಂಟ್ ಪಾರ್ಟಿಗೆ ನಾವು 13.5 ಪ್ಲಸ್ 2 ಇಂಚ್ ತೊಗೋಬೇಕು, ಅಂದರೆ 15.5 ಆಯಿತು.
+2 ಇಂಚ್ ಅದಕ್ಕಂತಂದ್ರೆ ಇಲ್ಲಿ ನಾವು ಮುಂಭಾಗಕ್ಕೆ ಬಸ್ಟ್ ಇರೋದ್ರಿಂದ ಅಲ್ಲಿ ಬಟ್ಟೆ ಎಕ್ಸ್ಟೆಂಡ್ ಆಗಿ ನಿಮಗೆ ಕೆಲವೊಂದು ಸತಿ ನೀವು 1 ಇಂಚ್ ಲೆಂತ್ ತೊಗೊಂಡ್ರಿ ಅಂದ್ರೆ ಫುಲ್ ಬಟ್ಟೆ ಎಲ್ಲ ಎಕ್ಸ್ಟೆಂಡ್ ಆಗಿ ಬ್ಲೌಸ್ ಎದೆ ಇರೋ ಚಾನ್ಸಸ್ ಇರ್ತಾವೆ. ತುಂಬ ಜನ ಹೇಳ್ತಾ ಇರ್ತಾರೆ ಬ್ಲೌಸ್ ಎದೆ ಇರ್ತಾವೆ ಅಂತೇಳಿ. ಅವ್ರು ಏನು ಮಾಡಿರ್ತಾರೆ ಲೆಂತ್ ಒಳಗೆ 1 ಇಂಚ್ ಅಥವಾ 1.5 ಇಂಚ್ ಅಷ್ಟೇ ತೊಗೊಂಡಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ನಾವು ಯಾವಾಗ್ಲೂ ಲೆಂತ್ ಒಳಗೆ 2 ಇಂಚನ್ನು ಪ್ಲಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದರೆ ಯಾವುದೇ ಕಾರಣಕ್ಕೂ ಎದೆ ಏರಂಗಿಲ್ಲ ಬ್ಲೌಸು. ಆಮೇಲೆ ಇನ್ನೂ ಒಂದು ಟಿಪ್ಸ್ ಇದ್ರೊಳಗೆ ಅಂದರೆ ಹೆವಿ ಬಸ್ಟ್ ಇದ್ದು ಅಂದ್ರೆ ಫುಲ್ ಲೆಂತ್ ಒಳಗೆ 2.5 ಇಂಚ ತೊಗೋರಿ. ಬಸ್ಟ್ ಮೇಲೆ ಲೆಂತ್ ತೊಗೊಳ್ಳೋದು ಡಿಪೆಂಡ್ ಆಗ್ತದೆ ಫ್ರೆಂಡ್ಸ್. ನಾನು ಕೆಲವೊಂದು ಟಿಪ್ಸನ್ನು ಹೇಳ್ತಾ ಇರ್ತೀನಿ ನೋಡಿರಿ. ಯಾಕಂದ್ರೆ ಇಷ್ಟು ಕ್ಲಿಯರಾಗಿ ಯಾವುದೂ ಟಿಪ್ಸನ್ನು ನಾನು ಮುಚ್ಚಿಟ್ಕೊಳ್ಳಾದೆ ನಿಮ್ಮ ಮುಂದೆ ಕ್ಲಿಯರ್ ಆಗಿನೇ ಹೇಳ್ತಾ ಇರ್ತೀನಿ. ಓಕೆ ಈಗ ನಾನು ಲೆಂತ್ 15.5 ಇಂಚ ತೊಗೊಂಡಿನಿ ಫ್ರೆಂಡ್ಸ್. ಕಟಿಂಗ್ ಒಳಗೆ ಸಾಕಷ್ಟು ಟಿಪ್ಸ್ ಇರ್ತಾವೆ, ಅಬ್ಸರ್ವ್ ಮಾಡ್ತಾ ಇರ್ರಿ. ಓಕೆ, ಇಲ್ಲಿ ನಾನು 15.5 ಇಂಚ ತೊಗೊಂಡೆ. ಅಂದರೆ 13.5 ಇತ್ತು, 2 ಇಂಚ್ ಸೇರಿಸಿ 15.5 ಇಂಚ ತೊಗೊಂಡೆ. ಆಮೇಲೆ ನೆಕ್ಸ್ಟ್ ಶೋಲ್ಡ್ರ್ ಎಷ್ಟು ತೊಗೋಬೇಕಂದ್ರೆ ಬ್ಯಾಕ್ ಎಷ್ಟು ತೊಗೊಂಡಿದ್ರಿ ಸೇಮ್ ಅಷ್ಟೇ 5.5. ಆಮೇಲೆ ಶೋಲ್ಡ್ರ್ ಪಟ್ಟಿ 2.5. ಶೋಲ್ಡ್ರ್ ಹಿಂಗೆ ತೊಗೋಬೇಕು, ಶೋಲ್ಡ್ರ್ ಪಟ್ಟಿ ಹಿಂಗೆ ತೊಗೋಬೇಕು. ಮುಂದಿನ ಕೊರಳು ನಿಮ್ಮ ಚಾಯ್ಸ್, ನೀವು ಎಷ್ಟಾದರೂ ತೊಗೋಬೋದು. ಇಲ್ಲಿ ನಾನು 7 ಇಂಚ್ ಅಂತೇಳಿ ತೊಗೋತೀನಿ. ಅಂದರೆ ನಿಮ್ಮ ಅಳತಿ ಬ್ಲೌಸ್ ಒಳಗೆ ಎಷ್ಟು ಇರ್ತೈತೆ ಅಷ್ಟು ನೀವು ತೊಗೋಬೋದು. ಇಲ್ಲಿ 7 ಇಂಚು. ಇಲ್ಲಿ ಎಷ್ಟು ಅದ ಫ್ರೆಂಡ್ಸ 3 ಇಂಚ್ ಅದ. ಇಲ್ಲಿನೂ ಕೂಡ ನಾವು 3 ಇಂಚಿಗೆ ಒಂದು ಗೆರೆ ಹಾಕ್ಕೊಂಡು ಈ ರೀತಿ ಒಂದು ಗೆರೆ ಹಾಕೊಳ್ಳೋಣ. ಈ ರೀತಿ ಇಲ್ಲಿ ನಮ್ಗೆ ಕೊರಳಿಂದು ಬಾಕ್ಸ್ ರೆಡಿ ಆಯಿತು. ಇಲ್ಲಿ ಆರ್ಮೋಲ್ ಎಷ್ಟದ 5.25 ಇಂಚು. 5.25 ಇಂಚು. ಇಲ್ಲಿನೂ ಕೂಡ ನಾವೊಂದು ಫಸ್ಟಿಗೆ ಈ ರೀತಿ ಗೆರೆ ಹಾಕ್ಕೊಂಡು ಆಮೇಲೆ ಚೆಸ್ಟ್ ಲೈನ್ ಗೆರೆಯನ್ನು ಹಾಕೊಳ್ಳೋಣ. ಇದಕ್ಕೆ ನಾವು ಚೆಸ್ಟ್ ಲೈನ್ ಅಂತೀವಿ. ಇಲ್ಲಿಂದ 1/2 ಇಂಚ್ ಒಳಗಡೆ ತಗೋಬೇಕು, ಯಾಕಂದ್ರೆ ರಿಂಕಲ್ಸ್ ಅವಾಯ್ಡ್ ಆಗಲಿ ಅಂಥೇಳಿ. ಆಮೇಲೆ ಈ ಪಾಯಿಂಟಿಂದ ಒಳಗಡೆಯಿಂದ ತೊಗೊಂಡಿವಿಲ್ಲ, ಈ ಪಾಯಿಂಟಿಂದ 1.2 ಇಂಚ್ ಈ ರೀತಿ ತೊಗೊಂಡು ನೀವು ಶೇಪ್ ಸ್ಕೇಲಲ್ಲೇ ಶೇಪ್ ಹಾಕೋಬೇಕು. ಆಮೇಲೆ ಫಸ್ಟ್ ಎದೆ ಸುತ್ತಾತೆ ಮಾರ್ಕ್ ಮಾಡ್ಕೊರಿ 9 ಇಂಚ. ಆಮೇಲೆ ಇಲ್ಲಿ ಒಂದು ಈ ರೀತಿ ಸ್ಕೇಲನ್ನು ನೀವು ಅಂದರೆ ಇದು ಶೇಪ್ ಸ್ಕೇಲು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡೊಂದು ಗೆರೆ ಅಂದರೆ ಮಾರ್ಕ್ ಹಾಕೋಬೇಕು. ಇಲ್ಲಿಂದ ನಾವು ಲೂಸಿಂಗ 1/2 ಇಂಚ ತೊಗೋಬೇಕು. ಯಾಕಂದರೆ ಇಲ್ಲಿ ಪ್ರಿನ್ಸ್ ಕಟ್ ಬರೋದ್ರಿಂದ ಅಲ್ಲಿ ನಿಮಗೆ ಬಟ್ಟೆ ಜಾಸ್ತಿ ಬೇಕಾಗ್ತದೆ. ಅಂದರೆ ನೀವು ಟಕ್ಸ್ ಹಿಡಿದ್ರಿ ಅಂದರೆ ಈ ಬಟ್ಟೆ ಇಲ್ಲಿ ಹೋಗಿಬಿಡ್ತದೆ. ಅದಕ್ಕೋಸ್ಕರ ನೀವು ಇಲ್ಲಿ ಜಾಸ್ತಿ ತೊಗೋಬೇಕು. ಆಮೇಲೆ ಇದನ್ನು ಕೂಡ ನೀವು ಈ ಗೆರೆನೂ ಅಳತೆ ಮಾಡಿ ನೋಡ್ಕೋಬೇಕು ಎಷ್ಟದಂಥೇಳಿ. ಇದು ನನಗೆ 8.5 ಕರೆಕ್ಟ್ ಬರಾಗ್ತದೆ ಫ್ರೆಂಡ್ಸ್. ಈ 1/2 ಇಂಚನ್ನು ನಾವು ಇಲ್ಲಿ ಕಟ್ ಮಾಡಿಕೊಂಡು ತೊಗೋಬೇಕು. ಫ್ರಂಟ್ನೂ ಕೂಡ ನನಗೆ 8.5 ಇಂಚ್ ಕರೆಕ್ಟ್ ಬರುತ್ತೆ. ಅಂದರೆ ಇಲ್ಲಿ 1/2 ಇಂಚ್ ಹೋದ್ರೂ ನನಗಿಲ್ಲಿ ಕರೆಕ್ಟಾಗಿ ರೌಂಡ್ 8 ಇಂಚ್ ಬರ್ತದೆ. ಓಕೆ, ಇನ್ನು ನೆಕ್ಸ್ಟ್ ಏನಂತಂದರೆ ಇದು ನೆಕ್ ಆಮೇಲೆ ರೆಡಿ ಮಾಡಿ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನಾವು ಪ್ರಿನ್ಸ್ ಕಟ್ಟನ್ನು ಡ್ರಾಫ್ಟಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಪಾಯಿಂಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಬಸ್ಟ್ ಪಾಯಿಂಟ್ 36 ಸೈಜಿಗೆ 10 ಇಂಚು. ಇದು ಕೂಡ ಅವ್ರವ್ರ ಎದೆ ಸುತ್ತಾತೆ ಪ್ರಕಾರ ಬರ್ತೈತಿ. ಅದರೊಳಗೆ ನಾನು 1/2 ಇಂಚ್ ಸೇರಿಸ್ಕೊಂಡು 10 and 1/2 ಇಂಚ್ ಆಯಿತು. ಅಂದರೆ ಬಸ್ಟ್ ಪಾಯಿಂಟ್ 10.5 ಇಂಚ. ಆಮೇಲೆ ನಮಗಿಲ್ಲಿ ಈ ಅಪೆಕ್ಸ್ ಪಾಯಿಂಟ್ ಅನ್ನೋದು ಎದೆ ಸುತ್ತಳತೆಯ 10ನೇ ಭಾಗಕ್ಕೆ ತೊಗೋಬೇಕು. ಅಂದರೆ 36 ಅದ. 36 / 10 ಅಂತಂದರೆ 3.6 ಆಯಿತು. ಇಲ್ಲಿಂದ ನೀವು 3.6 ತೊಗೊಂಡು ಒಂದು ಸ್ಟ್ರೈಟಾಗೆ ಗೆರೆ ಹಾಕೋರಿ. ಈ ರೀತಿ ಹಾಕ್ಕೊಂಡು ಈ ರೀತಿ ಗೆರೆ ಹಾಕ್ಕೊಂಡು ಇಲ್ಲಿಂದ ಈ ಕಡೆ 1 ಇಂಚ್. ಆಮೇಲೆ ಈ ಕಡೆ ಇಲ್ಲಿ ಎಷ್ಟು ತೊಗೊಂಡ್ರಿ ನೀವು 2.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿರಲ್ಲ, ಈ ಕಡೆ 1.5 ಇಂಚ್. ಅಥವಾ ಇಲ್ಲಿ ನೀವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ರಂದ್ರೆ ಈ ಕಡೆ 1 ಇಂಚ್ ಈ ಕಡೆ 1 ಇಂಚ್ ತೊಗೋಬೇಕು. ಈ ಪಾಯಿಂಟಿಂದ ಈ ರೀತಿ ಒಂದು ಗೆರೆ ಹಾಕೋರಿ. ಈ ರೀತಿ ಗೆರೆ ಹಾಕ್ಕೊಂಡು ಇಲ್ಲಿಂದ 2 ಇಂಚ್. ಅಂದರೆ ಇದು ಬೆಲ್ಟ್ ಸಪೋರ್ಟ್ ಸಂಬಂಧ ಅಂತ ಹೇಳಿ ಫ್ರೆಂಡ್ಸ್. ಇದು ನಾವು ಕ್ರಾಸ್ ಬೆಲ್ಟ್ ಹಚ್ತಾ ಇಲ್ಲಲ್ಲ, ಅದಕ್ಕೆ ಇದು ಬೆಲ್ಟ್ ಸಪೋರ್ಟಿಗೋಸ್ಕರ ಇದೇ ಅಳತೆನೇ ಇಲ್ಲಿ ಹಾಕೋಬೇಕು. 1 ಇಂಚು 1 and 1/2 ಇಂಚು. ಈಗ ಇಲ್ಲಿ ಸ್ಟ್ರೈಟಾಗೆ ಗೆರೆ ಹಾಕೊಳ್ಳೋಣ. ಆಮೇಲೆ ಇಲ್ಲಿನೂ ಕೂಡ ಈ ರೀತಿ ಗೆರೆ ಹಾಕೊಳ್ಳೋಣ.
ಓಕೆ, ಈ ಸದ್ ನಾವಿಲ್ಲಿ ಒಂದು ಸ್ವಲ್ಪ ನಾವು ಕರ್ವಾಗಿ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಇಷ್ಟು ಚೂಪಾಗಿ ಶೇಪನ್ನು ತಗೋಬಾರ್ದು. ಈ ರೀತಿ ಕರ್ವಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿನೂ ಕೂಡ ಒಂದು ಸ್ವಲ್ಪ ಶೇಪ್ ಕೊಡ್ಬೇಕು ಇಲ್ಲಿನೂ, ಯಾಕಂದರೆ ಸ್ಟ್ರೈಟಾಗಿ ಬರಬಾರ್ದು ಅಂಥೇಳಿ. ಓಕೆ, ಈ ರೀತಿ ಒಂದು ಸ್ವಲ್ಪ ರೌಂಡ್ ಬರಬೇಕು. ಇಲ್ಲಿನೂ ಕೂಡ ರೌಂಡ್ ಶೇಪ್ ತಗೋರಿ. ಈಗ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿಲ್ಲ, ಇಲ್ಲಿ ನಾವು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಈ 1/2 ಇಂಚ್ ಇಲ್ಲಿ ಕರೆಕ್ಟಾಗಿ ಬರ್ತದೆ ನಮಗೆ. ಇಲ್ಲಿಂದ ಮೇಲ್ಗಡೆ 1/2 ಇಂಚು, 1/2 ಇಂಚ್ ತೊಗೊಂಡು ಇಲ್ಲೊಂದು ಗೆರೆ ಹಾಕೊಳ್ಳೋಣ. ಇಷ್ಟಾದ ನಂತರ ಇಲ್ಲಿ ಸೈಡಿಗೆ ನಮಗೆ ಎಷ್ಟು ಬೇಕಂತ ಗೊತ್ತಾಗಂಗಿಲ್ಲ, ಅದಕ್ಕೋಸ್ಕರ ನಾವು ಬ್ಯಾಕ್ ಪಾರ್ಟನ್ನು ಇಟ್ಟು ಇಲ್ಲಿ ನೋಡ್ಬೋದು. ಬ್ಯಾಕ್ ಪಾರ್ಟ್ ಇಲ್ಲಿಗೆ ಬಂದದ. ಆಮೇಲೆ ಈ ಗೆರೆ ಮತ್ತು ಈ ಗೆರೆ ಎರಡು ಚೆಕ್ ಮಾಡ್ಕೋಬೇಕು ನಾವು, ಎರಡು ಕರೆಕ್ಟಾಗಿ ಬಂದಿರಬೇಕು. ಇದು ಎಷ್ಟು ಕರೆಕ್ಟಾಗಿ 11.5 ಇಂಚ್ ಬಂದದ. ಈಗ ಇದನ್ನು ಕೂಡ ನಾವು ಅಳತೆ ಮಾಡೋಣ. ಹನ್ನೊಂದುವರೆ, ಯಾಕಂದ್ರೆ ನಮಗೆ ಇಲ್ಲೇನು ಹೆಚ್ಚು ಕಡಿಮೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು 11.5, ಇದನ್ನು 11.5 ಬಂದದ. ಈ ಸದ್ ನಾವೀಗ ಇಲ್ಲೊಂದು ಗೆರೆ ಹಾಕೋಣ. ಓಕೆ, ಗೆರೆ ಹಾಕಿ ಈ ಸದ್ ನಾವು ಇಲ್ಲಿಂದ ಅಳತೆ ಮಾಡ್ಕೋಬೇಕು. ಇಲ್ಲಿ ಫಸ್ಟಿಗೆ ನಾವೊಂದು 1/4 ಇಂಚಿನಷ್ಟು ಈ ಕಡೆ, 1/4 ಇಂಚಿನಷ್ಟು ಈ ಕಡೆ ಮಾರ್ಕ್ ಮಾಡ್ಕೋಬೇಕು. ಓಕೆ, ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು. ಈಗ ಈ ಪಾಯಿಂಟಿಂದ 1/4 ಇಂಚು, ಈ ಪಾಯಿಂಟಿಂದ 1/4 ಇಂಚು ಮಾರ್ಕ್ ಮಾಡಿಕೊಂಡು ಈಗ ಇದು ಎಷ್ಟು ಅದನ್ನು ನೋಡ್ಕೋಬೇಕು. 2.5ಗೆ 1 ಪಾಯಿಂಟ ಕಡಿಮೆ ಅದ ಇಲ್ಲಿಗೆ. ಓಕೆ, ಈ 2.5 1 ಪಾಯಿಂಟ್ ಕಡಿಮೆ ಇದ್ದಿದ್ದನ್ನು ಇಲ್ಲಿಗೆ ಟಚ್ ಮಾಡ್ಕೋಬೇಕು. ನೋಡ್ರಿ, 2.5 1 ಪಾಯಿಂಟ್ ಕಡಿಮೆ ಅದಲ್ಲ, ಇಲ್ಲಿಗೆ ತೊಗೋಬೇಕು. ಇಲ್ಲಿಗೆ ತೊಗೊಂಡು ಇಲ್ಲಿಂದ ನೀವು ಸೊಂಟದ ಅಳತೆ ನೋಡ್ಕೋಬೇಕು. ಎಷ್ಟದ? 7 ಇಂಚ್ ಅದ. 7 ಇಂಚ್ ಅದು ಇಲ್ಲಿಗೆ ಬಂತು, 7 ಇಂಚ. ಇದ್ರ ಮುಂದೆ ನೀವು ಮಾರ್ಜಿನ್ ತೊಗೋಬೇಕು ಫ್ರೆಂಡ್ಸ್. ಎಷ್ಟದ? 2 ಇಂಚು. ಈಗ ನಾವು ಗೆರೆ ಹಾಕೊಳ್ಳೋಣ. ಇಷ್ಟೆಲ್ಲ ನಮಗೆ ವೇಸ್ಟ್, ಇಷ್ಟು ವೇಸ್ಟ್. ಇದು ಎಲ್ಲನೂ ಕೂಡ ಟಕ್ಸ್ ಒಳಗೆ ಬರ್ತದೆ ನಮ್ಗೆ. ಆಮೇಲೆ ಇಲ್ಲಿ ಈಗ ನೆಕ್ ಡ್ರಾಫ್ಟಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ. ಇಲ್ಲಿ 3 ಇಂಚ್ ತೊಗೊಂಡಿವಲ್ಲ ನಾವು. 3 ಇಂಚ್ ಅಂದ್ರೆ ಇಲ್ಲಿಂದ ಮೇಲ್ಗಡೆ 2 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ, 2 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ಆಮೇಲೆ ಇಲ್ಲಿ ಒಳಗೆ 1 ಇಂಚ್ ತೊಗೋರಿ. ಇಲ್ಲಿಂದ 1 ಇಂಚ್ ಫಸ್ಟಿಗೆ ಇದನ್ನು ಈ ರೀತಿ ತಗೋರಿ. ಇಲ್ಲಿಂದ ಈ ರೀತಿ ತಗೋರಿ. ಇದನ್ನು ಇಲ್ಲಿ ಬೇಕಂದ್ರೆ ನೀವು 1/4 ಇಂಚ್ ಅಥವಾ 1/2 ಇಂಚ್ ಹೊರಗಡೆ ಬರ್ಬೋದು. ಇಲ್ಲ ನಮ್ಗೆ ಇದ್ರೊಳಗೆ ಬೇಕು ಅಂದರೆ ಇಷ್ಟು ಮಾರ್ಕಿಂಗ್ ತೊಗೋಬೋದು ನೀವು. ಇದು ಮಸಾಬಾ ನೆಕ್ ಅಂತ ಹೇಳಿ. ಇದು ಜಾಸ್ತಿ ನೆಕ್ ಬ್ರಾಡ್ನು ಬ್ಯಾಡ್ ಅಂದವ್ರು ಈ ರೀತಿ ನೀವು ಕಟ್ ಮಾಡ್ಕೋಬೋದು. ಇಲ್ಲ ನಮ್ಗೆ ಈ ಶೇಪ್ ಇನ್ನೊಂಚೂರು ಈ ಕಡೆ ಬೇಕಂತಂದರೆ ಇಲ್ಲಿಂದ ನೀವು 1.5 ಇಂಚ್ ತೊಗೊಂಡು ಈ ರೀತಿಯೂ ಕೊಡ್ಬೋದು. ಇಲ್ಲಿಂದ 1 ಇಂಚ್ ಇದು, ಇಲ್ಲಿಂದ 1.5 ಇಂಚ್ ಇದು ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ. ಇದು ಭಾಳ ನಿಮಗೆ ಮ್ಯಾಕ್ ಬೇಡ ಅಂತಂದ್ರೆ ನಾ ಏನು ಇಲ್ಲಿಂದ 2 ಇಂಚ್ ತೊಗೊಂಡಿಲ್ಲ, ನೀವು 1.5 ಇಂಚಿಗೂ ತೊಗೊಂಡು ನೀವು ಈ ಶೇಪನ್ನು ಹಾಕ್ಬೋದು. ಇಲ್ಲಿಂದ ನೀವು ಕಶಿನ ಕಟ್ಬೋದು. ಇದು ನೆಕ್ ಬ್ರಾಡ್ ಬೇಡ ಅಂತಂದ್ರೆ. ಇನ್ನು ನಿಮಗೆ ನೆಕ್ ಬ್ರಾಡ್ ಬೇಕು ಅಂತಂದ್ರೆ ನೀವು ಶೋಲ್ಡ್ರ್ ಇದೇನು ನಾನು ನೆಕ್ ಬಿಡುತ್ತೆ 3 ತೊಗೊಂಡಿಲ್ಲ, 3 ಇಂಚ್ ತೊಗೊಂಡು ನೀವು ಹಾಕ್ಬೋದು. ಓಕೆ, ನಾವು ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಕ್ಯಾನ್ವಾಸ್ ಹಚ್ಚಿ ಸ್ಟಿಚ್ ಮಾಡಿದ್ರೂ ನಡೀತದೆ, ಇಲ್ಲ ಹಾಗೇನೂ ನಾವು ಮೇನ್ ಫ್ಯಾಬ್ರಿಕಿಗೆ ಅಟ್ಯಾಚ್ ಮಾಡಿ ಹೊಲಿದ್ರೂ ನಡೀತದೆ. ಈ ಸದ್ ಪ್ರಿನ್ಸ್ ಕಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲೇನದ ನಾವು ಬಸ್ಟ್ ಪಾಯಿಂಟ್ ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೊಂದು ನಾಚ್ ಹಾಕೋಣ.
ಆಮೇಲೆ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಇದು ತುಂಬ ಸಿಂಪಲ್ ವೇ ಫ್ರೆಂಡ್ಸ್, ಏನು ಟಫ್ ಇಲ್ಲ ಇದ್ರೊಳಗೆ. ನೋಡಿರಿ ಈ ರೀತಿ ಬಂದದ್ದು. ಇಲ್ಲಿನೂ ಬಸ್ಟ್ ಪಾಯಿಂಟಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ. ಸ್ಟಿಚ್ ಮಾಡುವಾಗ ಇವು ಎರಡೂ ಇಲ್ಲಿಂದ ಈ ಕಡೆ, ಇಲ್ಲಿಂದ ಈ ಕಡೆ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಪ್ಯಾಟ್ನು ಕಟಿಂಗ್ ಆಯಿತು. ಇನ್ನು ಸ್ಲೀವ್ಸ್ ಒಂದು ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಇಲ್ಲಿ ನಾವು ಅದನ್ನು ಕಟ್ ಮಾಡ್ಕೊಳ್ಳೋಣ. ಎಲ್ಬೋ ಸ್ಲೀವ್ಸನ್ನು ಕಟ್ ಮಾಡೋಣ. ಸ್ಲೀವ್ಸ್ ಲೆಂತ್ 9.5 ಪ್ಲಸ್ 1 ಇಂಚ್ 10 ಇಂಚ್ ಆಯಿತು. ಸಾರಿ 10.5 ಆಯಿತು. 9.5 ಪ್ಲಸ್ 1 ಅಂದ್ರೆ 10.5 ಇಂಚ್ ಆಯಿತು. ಇಲ್ಲಿ ಸ್ಲೀವ್ಸ್ ಡೌನಿಂಗ್ ಎಷ್ಟು ತೊಗೋಬೇಕಂದ್ರೆ ಎದೆ ಸುತ್ತಳತೆಯ 10ನೇ ಭಾಗ, ಎದೆ ಸುತ್ತಳತೆ 36 ಅದ, ಅಂದರೆ ಇಲ್ಲಿ 3.6 ಇಂಚ್ 3.6. ಇಲ್ಲಿ ಒಂದು ಗೆರೆ ಹಾಕೋಣ. ಇಲ್ಲಿಂದ ಸ್ಲೀವ್ಸ್ ರೌಂಡು, ಆಮೇಲೆ ಇಲ್ಲಿ ಮಾರ್ಜಿನ್ನು, ಆಮೇಲೆ ಇಲ್ಲಿಂದ ನಮಗೆ ಬಗಲಿನ ಸುತ್ತಳತೆ ಎಷ್ಟದ 8 ಇಂಚು. 8 ಇಂಚ್ ಇಲ್ಲಿಗೆ, ಇಲ್ಲಿ ಮುಂದೆ 2 ಇಂಚ್ ತೊಗೋಬೇಕು. ನಾವು ಸ್ಟಿಚ್ ಮಾಡುವಾಗ ಇಲ್ಲಿ ಇಷ್ಟು ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ಈ ಸದ್ ನಾನು ಫ್ರೀ ಹ್ಯಾಂಡ್ ಶೇಪನ್ನು ಹಾಕ್ತೀನಿ. ಈ ರೀತಿ ಇದು ಬ್ಯಾಕ್ ಶೇಪು. ಫ್ರಂಟ್ ಶೇಪ್ ಅನ್ನೋದ ಈ ರೀತಿ ತಗೋರಿ. ಇಲ್ಲಿಂದ ಈ ರೀತಿ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಇಲ್ಲೇನು ನಾವು ಆರ್ಮೋಲ್ ರೌಂಡ್ ತೊಗೊಂಡಿರ್ತೇವಲ್ಲ, ಅಲ್ಲಿ ಒಂದು ನಾಚು, ಇಲ್ಲೊಂದು ಸೆಂಟ್ರಕ್ಕೆ ಒಂದು ನಾಚು ಹಾಕಿ ಸ್ಲೀವ್ಸನ್ನು ಈ ರೀತಿ ಓಪನ್ ಮಾಡಿ ಫ್ರಂಟ್ ಶೇಪನ್ನು ಕಟ್ ಮಾಡೋಣ. ಈಗ ಫ್ರಂಟ್ ಶೇಪ್ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚು. ಓಕೆ, ಈ ಸದ್ನ ತೋರಿಸ್ತೀನಿ ನಿಮ್ಗೆ. ಇದು ಲೈನಿಂಗ್ ಒಳಗೆ ಕಟ್ ಮಾಡಿ ನಾನು. ಇದು ಬ್ಯಾಕ್ ಪಾರ್ಟು, ಆಮೇಲೆ ಫ್ರಂಟ್ ಪಾರ್ಟು ಪ್ರಿನ್ಸ್ ಕಟ್ ಬ್ಲೌಸ್ ಅದ, ಫ್ರಂಟ್ ಪಾರ್ಟು. ಆಮೇಲೆ ಇದು ಸೈಡ ಪ್ರಿನ್ಸ್ ಕಟ್ಟ ವಿದೌಟ್ ಬೆಲ್ಟ್ ಅದ ಫ್ರೆಂಡ್ಸ್ ಇದು. ಆಮೇಲೆ ಇಲ್ಲಿ ಸ್ಲೀವ್ಸು. ಇದ್ರದ್ದು ಮೇನ್ ಫ್ಯಾಬ್ರಿಕ ಇದು ಅದ. ಓಕೆ, ಇದು ಮೇನ್ ಫ್ಯಾಬ್ರಿಕ್ ಏನು ಕಟಿಂಗ್ ತೋರಿಸೋದು ಅವಶ್ಯಕತೆ ಇಲ್ಲ. ಇದನ್ನಿಟ್ಟು ಸುತ್ತಲೂ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಕಟ್ ಮಾಡಿಬಿಟ್ರೆ ನಡೀತದೆ. ಓಕೆ, ಈಗ ನಾನು ಹೊಸ ಟ್ರೆಂಡಿಂಗಲ್ಲಿರುವಂಥ ಬ್ಲೌಸ್ ಫುಲ್ ಕಂಪ್ಲೀಟ್ ಕಟಿಂಗನ್ನು ತೋರಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಎಲ್ಲರಿಗೂ.